ನಮಸ್ಕಾರ. ಇದೇ ನನ್ನ ಕೊನೆ ವಿಡಿಯೋ. ಇನ್ನು ಮುಂದೆ ವಿಡಿಯೋಗಳು ನಾನು ಮಾಡೋದಿಲ್ಲ. ಯಾಕೆ ಗೊತ್ತಾ? ನಾನು ವಿಡಿಯೋಗಳು ಚಾನಲ್ ಮುಖಾಂತರ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಮಾಹಿತಿಗಳು ಕೊಡ್ತಾ ಇರ್ತೀನಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ನಾನಲ್ಲಿ ಫೋನ್ ನಂಬರೇ ಡಿಸ್ಪ್ಲೇ ಮಾಡಲ್ಲ. ಯಾಕೆ ಗೊತ್ತಾ? ಸಾವಿರಾರು ಜನ ಫೋನ್ ಮಾಡ್ತೀರ, ಎಲ್ಲರಿಗೂ ಅಟೆಂಡ್ ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಒಂದು. ಎರಡನೇದು, ಈ ಜ್ಯೋತಿಷ್ಯನ ನೀವು ಕಲ್ತ್ಕೊಂಬಿಡಿ. ಯೂನಿವರ್ಸಿಟಿಗಳಲ್ಲಿ ಪದೇ 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 ಹೇಳ್ತಿರ್ತೀನಿ ನಾನು. ಯೂನಿವರ್ಸಿಟಿಗಳಿದ್ದಾವೆ, ಇದಕ್ಕೆ ಕಲ್ತ್ಕೊಡಿ ಬೆಂಗಳೂರಲ್ಲಿ. ಕಂಡ 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 ಜ್ಯೋತಿಷಿಗಳ ಹತ್ರ ಹೋಗಕ್ಕೆ ಹೋಗ್ಬಿಡಿ. ಕಂಡ 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 ಜ್ಯೋತಿಷಿಗಳಿಗೆ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ವಿಪರೀತ ಆಸೆ ದುರಾಸೆಗಳು ಇಟ್ಕೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ಮನುಷ್ಯನಿಗೆ ಇವತ್ತು ಕಂಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು. ನಾವು ಶ್ರೀಮಂತರಾಗಬೇಕು, ಸಹಜ, ಎಲ್ರಿಗೂ ಇದ್ದೇ ಇರುತ್ತೆ. ಬಟ್ ಆ ಭಗವಂತ ಕೊಡಬೇಕಲ್ಲ. ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡ್ತಿರ್ತಾರೆ. ಬಟ್ ಆದರೆ ಕೈಗತ್ತಲ್ಲ, ಬಾಯಿಗತ್ತಲ್ಲ. ಹೌದು ತಾನೇ? ಅದು ಸೀಕ್ರೆಟ್ ಎಲ್ಲ ಭಗವಂತನಿಗೆ ಗೊತ್ತಿರುತ್ತೆ. ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಿ. ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ಏಕೆಂದರೆ ಜಾತಕದಲ್ಲಿ ಎಸ್ಪೆಷಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಯಾವುದೇ ತಿಥಿ ಯೋಗ ಕರಣ ಪಾದ ಯಾವುದನ್ನು ಆಗಿರಲಿ, ನಿಮಗೆ ಯಾವುದೇ ಗ್ರಹದ ದಶಾಭುಕ್ತಿಗಳು ನಡೀತಿರಲಿ, ದಶಾಭುಕ್ತಿಗಳಲ್ಲಿ ಗುಡ್ ಟೈಮು ಬ್ಯಾಡ್ ಟೈಮ್ ಅಂತ ಇರುತ್ತಷ್ಟೇ. ಗುಡ್ ಟೈಮ್ ಅಂದರೆ ಒಳ್ಳೆಯ ಸಮಯ, ದುಡ್ಡು ಮಾಡೋದು ಯಾವಾಗ, ನಾವು ಏಳಿಗೆ ಅಭಿವೃದ್ಧಿಗಳಾಗೋ ಸಮಯ ಯಾವಾಗ, ಇನ್ನೊಂದು ಲಾಸ್ ಆಗೋ ಸಮಯ ಯಾವಾಗ, ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಈ ಒಂದು ರಿಲೇಟೆಡ್ಸ್ ಕಷ್ಟಗಳು, ಅನಾರೋಗ್ಯದ ಸಮಸ್ಯೆಗಳು ಯಾವ ಸಂದರ್ಭದಲ್ಲಿ ಬರುತ್ತೆ, ಯಾವ ಟೈಮಲ್ಲಿ ಗುಡ್ ಟೈಮು ಬ್ಯಾಡ್ ಟೈಮ್, ಇಷ್ಟೇ ಜ್ಯೋತಿಷ್ಯ ಇರೋದು. ಇದು ಬಿಟ್ಟರೆ ಇನ್ನೇನು ಇಲ್ಲ. ಅದನ್ನೇ ನಾನು ಹೇಳ್ತಿರ್ತೀನಿ, ಯಾವ ಜ್ಯೋತಿಷ್ಯಗಳು ದೇವರಲ್ಲ, ಯಾರೂ ಪವಾಡ ಮಾಡಲ್ಲ, ಇನ್ಕ್ಲೂಡಿಂಗ್ ನಾನಾದರೂ ಅಷ್ಟೇ. ಜ್ಯೋತಿಷ್ಯ ಅಂದರೆ ಶಾಸ್ತ್ರ ಹೇಳೋದಷ್ಟೇ. ಇಲ್ಲಿ ಜ್ಯೋತಿಷ್ಯ ಅಂದರೆ ಹೇಳೋದಷ್ಟೇ, ಭವಿಷ್ಯ ನುಡಿಯೋದು. ಸೊ ಹಾಗಾಗಿ ಇಲ್ಲಿ ಈಗ ಸಪೋಸ್ ನಿಮ್ಮ ಹತ್ರ ಈ ನಿಮ್ಮದು ಡೇಟ್ ಆಫ್ ಬರ್ತು ಗೊತ್ತಿಲ್ಲ ಅಂದ್ಕೊಳ್ಳಿ. ನೀವು ಹುಟ್ಟಿದ ಸಮಯ, ಡೇಟ್ ಆಫ್ ಬರ್ತು, ಡೇಟ್ ಆಫ್ ಟೈಮು, ನೀವು ಹುಟ್ಟಿದ ಸಮಯ ಗೊತ್ತಿಲ್ಲ ಅಂದ್ಕೊಳ್ಳಿ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಕಂಡು ಜ್ಯೋತಿಷಿಗಳ ಹತ್ರ ಹೋಗಕ್ಕೆ ಹೋಗ್ಬಿಡಿ. ಹೇಳ್ತಾ ಇದ್ದೀನಿ, ನಿಮ್ಮದು ಆಧಾರ ಕಾರ್ಡ್ ಅಂತ ಇರುತ್ತೆ, ಪಾನ್ ಕಾರ್ಡ್ ಅಂತ ಇರುತ್ತೆ. ಹೋಗಲಿ, ಪಾನ್ ಕಾರ್ಡ್ ಇಲ್ಲ, ಬಿಟ್ಬಿಡಿ, ಮಾಡಿಸಿಲ್ಲ ಅಂದ್ಕೊಳ್ಳಿ, ಬೇಡ. ಆಧಾರ ಕಾರ್ಡ್ ನಂಬರ್ ಅಂತೂ ಇದ್ದೇ ಇರುತ್ತಾ? ನಿಮ್ಮ ಆಧಾರ ಕಾರ್ಡ್ ನಂಬರು ನೋಡ್ಕೊಳ್ಳಿ. ಇದು ಪರ್ಮನೆಂಟ್ ಆಧಾರ ಕಾರ್ಡ್ ನಂಬರ್. ಇದರಲ್ಲಿ ಈ ನಂಬರು ನೀವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ನಂಬರ್ ಒಂದು ಸರಿ ಆಧಾರ ಕಾರ್ಡ್ ಬಂತಂದರೆ ಆಧಾರ ಕಾರ್ಡ್ನಲ್ಲಿರೋ ನಂಬರ್ಸ್ಗಳು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಆಧಾರ ಕಾರ್ಡ್ ನಂಬರಲ್ಲಿ ಇದರಲ್ಲಿ ಈ ನಂಬರ್ಸ್ಗಳಿರಬೇಕು. ಹೇಳ್ತೀನಿ ನೋಡಿ. 55 66 11 33 99 88 ಈ ನಂಬರ್ಸ್ಗಳು ಎಲ್ಲನ ಬಂದಿರಲಿ. ಸ್ಟಾರ್ಟಿಂಗು, ಮಿಡ್ಲಲ್ಲಿ, ಎಂಡಲ್ಲಿ ಈ ನಂಬರ್ಸ್ಗಳಿದ್ದರೆ ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ದುಡ್ಡು ಮಾಡ್ತೀರಾ. ಹಣ, ಆಸ್ತಿ, ಹೆಸರು, ಕೀರ್ತಿ, ನೇಮ್ ಅಂಡ್ ಫೇಮ್ ಪ್ರತಿಯೊಂದು ಮಾಡ್ತೀರಾ. ಸಪೋಸ್ ಈ ನಂಬರು ಹಿಂಗೇ ಇರಬೇಕು. 55 66 11 33 99 88 ಅದು ಸ್ಟಾರ್ಟಿಂಗನ್ನು ಇರಲಿ, ಮಧ್ಯದಲ್ಲೇ ಇರಲಿ. ಸ್ಟಾರ್ಟಿಂಗ್ಗೆ 88 ಬಂದಿರಲಿ, ಸ್ಟಾರ್ಟಿಂಗ್ಗೆ 99 ಬಂದಿರಲಿ, ಸ್ಟಾರ್ಟಿಂಗ್ಗೆ 11 ಬಂದಿರಲಿ, ಏನೇನು ಒಟ್ಟು ಈ ನಂಬರ್ಸ್ ಆಧಾರ ಕಾರ್ಡ್ ನಂಬರಲ್ಲಿ, ನಿಮ್ಮ ಆಧಾರ ಕಾರ್ಡ್ ನಂಬರಲ್ಲಿ ಇತ್ತು ಅಂದರೆ ಸಿಕ್ಕಾಬಟ್ಟೆ ದುಡ್ಡು ಮಾಡ್ತೀರಾ. ಸಪೋಸ್ ಈ ನಂಬರುಗಳು ಇರಲಿಲ್ಲ, ಇದು ಬಿಟ್ಟು ಬೇರೆ ನಂಬರ್ ಇತ್ತು ಅಂದರೆ ಮೀಡಿಯಮ್ ದುಡ್ಡು ಇರುತ್ತೆ. ಭಗವಂತ ಅಂತೂ ಮೀಡಿಯಮ್ಮಾಗಿ ಕೊಡ್ತಾನೆ ದುಡ್ಡು. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಇದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಡೇಟ್ ಆಫ್ ಟೈಮು ಗೊತ್ತಿಲ್ಲ ಅನ್ನೋರಿಗೆ
ಸಿಂಪಲ್ಲಾಗೆ ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗೆ ನೀವೇ ಜ್ಯೋತಿಷಿಗಳಾಗ್ಬೋದು, ನಿಮಗೆ ನೀವೇ ದೇವರಾಗ್ಬೋದು. ಅರ್ಥ ಆಯ್ತಾ? ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ. ಸದುಪಯೋಗ ಪಡಿಸ್ಕೊಳ್ಳಿ. ಯಾರೂ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ಹೇಳ್ತಾ ಇದ್ದೀನಿ, ಜ್ಯೋತಿಷ್ಯ ಹೇಳೋಕ್ಕೆ ಬರ್ತೀರಾ, ನಾನು ಹೇಳ್ತಿದ್ದೀನಿ ಬರಬೇಡಿ ಅಂತ. ಬರೋಕ್ಕೆ ಹೋಗ್ಬಿಡಿ ದಯವಿಟ್ಟು, ಹೇಳ್ತಾ ಇದ್ದೀನಿ. ಸಾಕು, ಯೂಟ್ಯೂಬಲ್ಲಿ ಎಲ್ಲ ಮಾಡ್ತಾ ಇದ್ದೀನಲ್ಲ, ಪ್ರತಿ ಒಂದು ವಿಚಾರಕ್ಕೂ ಪರಿಹಾರಗಳು ಕೊಡ್ತಿದ್ದೀನಿ. ಹಣಕಾಸಿನ ಸಮಸ್ಯೆ ಇರ್ಬೋದು, ಸಾಲಬಾಧೆ ಸಮಸ್ಯೆ ಇರ್ಬೋದು, ಕೊಟ್ಟಿರುವ ಹಣ ವಾಪಸ್ ಬರೋ ವಿಚಾರದಲ್ಲಿರ್ಬೋದು, ನೀವು ಇಸ್ಕೊಂಡಿದ್ರೆ ಅವ್ರಿಗೆ ಕೊಡೋ ವಿಚಾರದಲ್ಲಿರ್ಬೋದು, ಗಂಡ ಹೆಂಡತಿ ವಿಚಾರದಲ್ಲಿರ್ಬೋದು, ಮದುವೆ ವಿಚಾರದಲ್ಲಿರ್ಬೋದು, ಉದ್ಯೋಗದ ವಿಚಾರದಲ್ಲಿರ್ಬೋದು, ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ವಿಚಾರಕ್ಕೂ ಅಲ್ಲಿ ಕೊಡ್ತಾ ಇದ್ದೀನಿ. ಅದನ್ನು ನೋಡಿ ಸದುಪಯೋಗ ಮಾಡಿಕೊಡಿ ಅಷ್ಟೇ. ಹಂಗಾಗಿ ಫೋನ್ ಮಾಡಬೇಡಿ ಅಂದರೂ ಫೋನ್ ಮಾಡ್ತೀರಾ. ಸೊ ಹಾಗಾಗಿ ನೀವೇ ಕಲ್ತ್ಕೊಂಬಿಡಿ ಜ್ಯೋತಿಷ್ಯನ ನೀವೇ ಕಲ್ತ್ಕೊಂಡಾಗ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಗೊತ್ತಾಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇದೇ ನನ್ನ ಕೊನೆ ವಿಡಿಯೋ. ಇನ್ನು ಮುಂದೆ ವಿಡಿಯೋಗಳು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಲ್ಲ. ಇರೋ ವಿಡಿಯೋಗಳನ್ನ ನೋಡಿ, ಎಲ್ಲ ವಿಡಿಯೋಗಳು ಕೂತ್ಕೊಂಡು ನೋಡಿ ಸದುಪಯೋಗ ಮಾಡಿಕೊಂಡು ಚೆನ್ನಾಗಿ ಬದುಕಿ. ನಮಸ್ಕಾರ.